Do you know how to prepare butter? Just follow me in this video. I will show how to prepare. Hi, welcome to my Viju Healthy Hacks YouTube channel. ವಿಡಿಯೋದಲ್ಲಿ ನಾನು ಬೆಣ್ಣೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿ ಮಾಡ್ಬೋದು. ಯಾವ ಥರ ಮಜ್ಜಿಗೆಯಿಂದ ಬೆಣ್ಣೆಯನ್ನು ಸಪ್ರೇಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಕೌ ಬಟರ್ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಬಫೆಲೋ ಬಟರ್ ವೈಟ್ ಕಲರ್ ಇರುತ್ತೆ. ಇಲ್ಲಿ ಕಾಣಿಸ್ತಿರೋದು ಯೆಲ್ಲೋಯಿಶ್ ಇದೆ, ಸೊ ಇದು ಕೌ ಬಟರ್ನ ಮಾಡಿರೋದು. ಯಾರಿಗೆಲ್ಲ ಬಟರ್ ಪ್ರಿಪೇರ್ ಮಾಡೋದು ಗೊತ್ತಿಲ್ಲ, ಈ ವಿಡಿಯೋ ನೋಡಿ ಫಾಲೋ ಮಾಡಬಹುದು. ತಡ ಮಾಡೋದು ಬೇಡ, ಬನ್ನಿ. ನಾ ಪ್ರತಿದಿನ ಹಾಲು ಕಾಸಿಬಿಟ್ಟು ಅದರಿಂದ ತೆಗೆದಿಟ್ಕೊಂಡಿರೋಂಥ ಕೆನೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿರ್ತೀನಿ. ಈ ಥರ ಕಾಣಿಸ್ತಿದೆ. ನಾನು ಇದನ್ನು 2 ಡೇಸಿಂದ ಪ್ರಿಸರ್ವ್ ಮಾಡಿರೋದು. ನೆಕ್ಸ್ಟ್ ಇದನ್ನು ಒಂದು ಮಿಕ್ಸರಲ್ಲಿ ಹಾಕ್ಕೋಬೇಕು. ಮಿಕ್ಸರಲ್ಲಿ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಲಿಡ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಬೇಕಾಗುತ್ತೆ. ಇಲ್ಲಿ ಯಾವುದೇ ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಯೂಸ್ ಮಾಡ್ತಿಲ್ಲ ನಾನು, ಸ್ವಲ್ಪ ತಣ್ಣಗಿದ್ರೂ ಸಾಕಾಗುತ್ತೆ. ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ತೀನಿ. ನಾನು ಸಮ್ಮರ್ ಇರೋದಕ್ಕೆ ಮಡಿಕೆಯಲ್ಲಿ ಸ್ವಲ್ಪ ನೀರು ಎತ್ತಿಟ್ಟಿರ್ತೀನಿ, ಅದೇ ನೀರನ್ನೇ ನಾನು ಯೂಸ್ ಮಾಡ್ತೀನಿ. ಯಾವುದೇ ಫ್ರಿಜ್ಜಲ್ಲಿರೋವಂಥ ನೀರನ್ನು ನಾನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಅದನ್ನ ಗ್ರೈಂಡ್ ಮಾಡಿರೋಂತಹ ಬಟರ್ ಮಿಲ್ಕ್ನ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಜಾಸ್ತಿ ಇದ್ದಿದ್ದ ರೀಸನ್ಗೆ ಮತ್ತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು. ಇದರಲ್ಲಿ ನಿಮಗೆ ಕಾಣಿಸುತ್ತೆ ಬೆಣ್ಣೆ ಯಾವ ಥರ ಮೇಲ್ಗಡೆ ಬಂದು ಕೂತಿದೆ ಅನಿಸುತ್ತೆ. ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಯೆಲ್ಲೋಯಿಶ್ ಕಲರ್ ತಿಕ್ಕಾದಂತಹ ಒಂದು ಥಿಂಗ್ಸ್ ಮೇಲ್ಗಡೆ ಇರುತ್ತೆ. ನಾನು ಅಗೇನ್ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಮೇಲ್ಗಡೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಬೆಣ್ಣೆ ಮತ್ತು ಮಜ್ಜಿಗೆನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮಜ್ಜಿಗೆಯಿಂದ ಬೆಣ್ಣೆ ಸಪ್ರೇಟ್ ಮಾಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರ ಪ್ರೊಸೆಸ್ ಮಾಡೋಕ್ಕೆ. ಈ ಥರ ಮೇಲೆ ಬಂದಿರೋಂಥ ಎಲ್ಲ ಬೆಣ್ಣೆನ ಒಂದು ಕಡೆ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ, ಅದನ್ನ ರಿಮೂವ್ ಮಾಡಬೇಕು. ಒಂದು ಸೈಡ್ ಮಾಡ್ಕೊಂಡ್ವಿ ನೀಟಾಗಿ ರಿಮೂವ್ ಮಾಡ್ಬೋದು. ಈ ಥರ ಮಾಡಿಬಿಟ್ಟು ಅದರಲ್ಲಿರೋಂಥ ವಾಟರ್ ಕಂಟೆಂಟ್ನು ಕೂಡ ಸ್ವಲ್ಪ ರಿಮೂವ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೆಣ್ಣೆ, ನೋಡಲಿಕ್ಕೆ ಎಷ್ಟು ಖುಷಿ ಅನಿಸುತ್ತೆ. ನನ್ನಮ್ಮ ನನಗೆ ಚಿಕ್ಕ ವಯಸ್ಸಿಂದನೇ ಈ ಥರ ಮಾಡೋಕ್ಕೆ ಬಿಡ್ತಿದ್ರು. ನನಗೂ ಕೂಡ ತುಂಬ ಇಷ್ಟ. ಅರೌಂಡ್ ಒಂದು 7th ಸ್ಟ್ಯಾಂಡರ್ಡಿಂದನೇ ನಾನು ಮಜ್ಜಿಗೆ ಮಾಡೋದು ಬೆಣ್ಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ನೋಡಿ ಎಷ್ಟು ನೀಟಾಗಿ ಸಪ್ರೇಟ್ ಮಾಡಿದೆ ಬೆಣ್ಣೆನ. ನೀವು ಕೂಡ ಇದೇ ಥರ ಬೆಣ್ಣೆ ಪ್ರಿಪೇರ್ ಮಾಡಬಹುದು. ಇದನ್ನು ನೆಕ್ಸ್ಟ್ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ರೆಫ್ರಿಜರೇಟರಲ್ಲಿ ಕೂಡ ಇಟ್ಕೊಂಡು ಸುಮಾರು ದಿನ ಯೂಸ್ ಮಾಡ್ಬೋದು, ಅಥವಾ ಇದನ್ನು ಬೆಣ್ಣೆ ಕಾಸಿಬಿಟ್ಟು ತುಪ್ಪ ಕೂಡ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.